ತೆರಿಗೆ ಪಾಲು ಹಂಚಿಕೆ ಬಗ್ಗೆ ಮತ್ತೆ ಸಿದ್ದರಾಮಯ್ಯ ನೋಡಿದ್ರಿ ನಾವು ಅಷ್ಟು ಲಕ್ಷ ಕಟ್ತಾ ಇದ್ದೀವಿ, ನಮ್ಗೆ 60,000 ಕೋಟಿ ಕೊಡ್ತಿರೋದು ಅಂತೆಲ್ಲ. ಅಯ್ಯೋ ನೀವು ಲೆಕ್ಕ ಕೊಡ್ತಾನೆ ಇರ್ತೀರಿ, ನಾವು ಕಲ್ತೇವೆ. ನಮ್ಮ ಮುಂದೆ ಹೇಳಿ ಏನು ಪ್ರಯೋಜನ? ಈಗ ನಿಮ್ಮ ಮುಂದೆ ಜನ ಕಷ್ಟ ಹೇಳ್ಕೊಂಡು ಏನು ಪ್ರಯೋಜನ? ಏನು ಪರಿಹಾರ ಆಗ್ತಿಲ್ಲ, ಏನೂ ಇರಲ್ಲ. ಹಂಗೆ ನೀವು ನಮ್ಮ ಮುಂದೆ ಇದನ್ನ ಹೇಳ್ಕೊಂಡು ಏನು ಪ್ರಯೋಜನ? ಕುಮಾರಸ್ವಾಮಿಗೆ ಸವಾಲ್ ಅಂತಂದರೆ ನೀವು ಅವ್ರ ಸವಾಲ್ ನೀವು ಜವಾಬ್ ಅಂತ ಮಾಡ್ಕೊಂಡಿರಿ. ಯಾವತ್ತಾರು ಶಟ್ಲ್ ಆದಾಗ ಫೋನ್ ಮಾಡಿ ಅದೇನು ಶಟ್ಲ್ ಆಯಿತು ಅದನ್ನು ಜನಕ್ಕೆ ಹೇಳೋಣ. ಈ ಮಧ್ಯೆ ಅದೇನೋ ಕೇಂದ್ರ ಸರ್ಕಾರದಿಂದ ಆಗ್ತಿರೋ ಅನ್ಯಾಯದ ಬಗ್ಗೆ BJP ವಿರುದ್ಧ ದೊಡ್ಡದಾಗಿ ಅಟ್ಯಾಕ್ ಮಾಡಿ ಅಂತ ಸೂಚಿಸ್ಬಿಟ್ಟಿದ್ದಾರಂತೆ CM. ಹೌದಾ? ಅವರು ನಿಮ್ಮ ಮೇಲೆ ಅಟ್ಯಾಕ್ ಯಾವುದು ಅಂದರೆ ಸರ್ ಮೂಡ ಅಟ್ಯಾಕ್, ನೆಕ್ಸ್ಟ್ ಅದು ಸರ್ ವಕ್ಫ್ ಅಟ್ಯಾಕ್, ಸರ್ ನೆಕ್ಸ್ಟ್ ವಾಲ್ಮೀಕಿ ಅಟ್ಯಾಕ್, ಸರ್ ನೆಕ್ಸ್ಟ್ ಅದು BPL ಅಟ್ಯಾಕ್, ಅದು ನೆಕ್ಸ್ಟ್ ಅಂದರೆ ಜಮೀರ್ದು ಕರಿಯ ಬಿಳಿ ಅಟ್ಯಾಕು ಅಂತ ಅವ್ರ ಅಟ್ಯಾಕ್, ನೀವು ಅವ್ರಿಗೆ ಅಟ್ಯಾಕ್. ನಿಮ್ಮಿಬ್ಬರ ಅಟ್ಯಾಕ್ಗಳ ಮಧ್ಯ ಜನ ಅದು ರಾಮಕೃಷ್ಣ ಹೇಳಂಗಿಲ್ಲ, ಜನರಿಗೆ ರಾಮಕೃಷ್ಣ CM ವಿಚಾರದಲ್ಲಿ ಹೇಳಂಗಿಲ್ಲ. ಅವ್ರು ನಂಬಲ್ಲ ಅಂತ ಹೇಳ್ಬಿಟ್ರಲ್ಲ, ನಂಬಲ್ಲ. ಇನ್ನು ಕೋವಿಡ್ ಅಲ್ಲ, ಅವ್ರು ಯಾರೋ ಶಾಸಕರು, ವಿಜಯನಗರದ ಶಾಸಕರು ಯಾರೋ ಕಾಂಗ್ರೆಸ್ನವ್ರು, ಅವರು ಗವಿಯಪ್ಪ ಅಂತ ವಿಜಯನಗರದಲ್ಲಿ. ಎಲ್ಲರಿಗೂ ಕೊಡ್ತಾ ಇದ್ದೀರಿ ದುಡ್ಡು ಅನುದಾನ. ನಮ್ಮ ಜಿಲ್ಲೆನಲ್ಲೇ 60-70 ಕೋಟಿ, ನನ್ನ ಕ್ಷೇತ್ರಕ್ಕೆ ಮಾತ್ರ 22 ಕೋಟಿ ಕೊಟ್ಟಿದ್ದೀರಿ, ಇದೇನಿದು ಅಂತ ಫುಲ್ ಅಸಮಾಧಾನದಲ್ಲಿದ್ದಾರಂತೆ. ನಿಮ್ಮ ಪುಣ್ಯ ರೀ, 22 ಕೋಟಿ ಬಂದಿದೆ. ಪಾಪ ರಾಮಮೂರ್ತಿಗೆ 10 ಕೋಟಿನೇ ಕೊಟ್ಟಿಲ್ಲ ನಿಮ್ಮ DCM. ಸವಾಲ್ ಹೋದ ವರ್ಷ 5,600 ಕೋಟಿ ರೂಪಾಯಿ ಕೊಟ್ಟಿದ್ರು ರೈತರಿಗೆ ಸಾಲ. ಈ ವರ್ಷ ಎಷ್ಟಿದೆ ಗೊತ್ತಾ? 2,340 ಕೋಟಿ. ಇದು ಅನ್ಯಾಯ ಅಲ್ವಾ? ಏನ್ ಮಾಡ್ತಾ ಇದ್ರು ಕುಮಾರಸ್ವಾಮಿ? ಬಿಜೆಪಿ ಸರ್ಕಾರದಲ್ಲಿ ಮಾಜಿ ಶಾಸಕರು ಸಾಕಷ್ಟು ಕೆಲಸ ಮಾಡಿದ್ರು. ಅವ್ರು ಮಾಡಿರೋದು ಸ್ವಲ್ಪ ನಡೀತಾ ಇದೆ. ಇವತ್ತು ನನ್ನ ಕ್ಷೇತ್ರದ ಜನಕ್ಕೆ ನನ್ಗೆ ಹಣ ಇಲ್ದಂಗಾಗಿ, ನನ್ನ ಕ್ಷೇತ್ರದಲ್ಲಿ ಜನ ನನ್ ಕೇಳ್ತಾ ಇದಾರೆ. ಇವತ್ತು ನಾನು ಆನ್ಸರ್ ಮಾಡಕ್ ಆಗ್ತಾ ಇಲ್ಲ. ಒಂದು 25% ಜಿಲ್ಲಾಗೆ ತೆಗೆದಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಅಸಮಾಧಾನ ಕುದಿತಾ ಇದೆ. ನಿಮ್ಮ ಆಡಳಿತಾವಧಿಯಲ್ಲಿ ಅನುದಾನ ಸಿಗ್ತಾ ಇಲ್ಲ, ಶಾಸಕರು ಕ್ಷೇತ್ರಗಳ ಅಭಿವೃದ್ಧಿ. ಸರಿ, ಶಾಸಕರು ಕೋಪದಲ್ಲಿದ್ದಾರೆ, ನನಗೂ ಗೊತ್ತು. ನನಗೂ ಭಾಳ ಶಾಸಕರು ಯಾವಾಗಲಾರು ಬೇರೆ ಬೇರೆ ಕಾರಣಗಳಿಗೆ ಏನಾರು ಮಾತಾಡಿದಾಗ ಹೇಳ್ತಾರೆ, ದುಡ್ಡಿಲ್ಲ, ಭಾಳ ಕಷ್ಟ ಆಗ್ತಿದೆ ಕ್ಷೇತ್ರದಲ್ಲಿ ಅಂತ ಹೇಳ್ತಾರೆ. ಅಸಮಾಧಾನ ಕುದಿತಿರೋದು ಬರೀ ಕಾಂಗ್ರೆಸ್ಸಲ್ಲಿ ಒಂದೇ ಅಲ್ಲ BJP ಅಧ್ಯಕ್ಷರೇ. ನಿಮ್ಮ ಪಕ್ಷದಲ್ಲೂ ಅಸಮಾಧಾನ ಕುದಿತಾ ಇದೆ. ಅದನ್ನು ನೋಡ್ಕೋಬೇಕು. ಕೋವಿಡ್ ಹಗರಣ ಸಂಬಂಧ ರಾಜಕೀಯ ಕೆಸರೆಚಾಟ ಮುಂದುವರೆದಿದೆ. ಪುನಃ ವರದಿ ಉಲ್ಲೇಖಿಸಿದ ಸಚಿವ ದಿನೇಶ್ ಗುಂಡೂರಾವ್, PM ಕೇರ್ಸ್ ಫಂಡ್ನಲ್ಲಿಯೂ ಅವ್ಯವಹಾರ ಆಗಿದೆ. PM ಕೇರ್ಸ್ ಕೊಟ್ಟಿರುವ ವೆಂಟಿಲೇಟರ್ ಗುಣಮಟ್ಟದಲ್ಲ, ಈ ಬಗ್ಗೆಯೂ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇಂದಿನ CM ಸಭೆಯಲ್ಲಿ ಕೋವಿಡ್ ಅಕ್ರಮದ ಬಗ್ಗೆ SIT ರಚಿಸುವ ಸಂಬಂಧ ಚರ್ಚೆಯಾಗಿದೆ. ಯಾರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅನ್ನೋದನ್ನು ಗೃಹ ಸಚಿವ ಪರಮೇಶ್ವರ್ ಅವರ ವಿವೇಚನೆಗೆ ಬಿಟ್ಟಿದ್ದಾರೆ. ಕೋವಿಡ್ ಹಗರಣವನ್ನು ದೊಡ್ಡದಾಗಿ ಬಿಂಬಿಸಬೇಕು, ಬಿಜೆಪಿ ಹಗರಣದ ಬಗ್ಗೆ ಅಗ್ರೆಸಿವ್ ಆಗಿ ಮಾತನಾಡಬೇಕು ಅಂತ ಸಚಿವರಿಗೆ ಮುಖ್ಯಮಂತ್ರಿಗಳು ಸಲಹೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ 40% ಕಮಿಷನ್ ಆರೋಪ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಬಿಜೆಪಿ ಸರ್ಕಾರ ಈ ಪ್ರಕರಣವನ್ನು ತನಿಖೆಗೆ ವಹಿಸಿದ್ಯಾಕೆ, ಉಳಿದ ಪ್ರಕರಣಗಳನ್ನ ಯಾಕೆ ವಹಿಸಲಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಪ್ರಧಾನಮಂತ್ರಿ ಕೇರ್ಸ್ ವೆಂಟಿಲೇಟರ್ಗಳೇನು ಬಂದಿದೆಯಲ್ಲ, ಅದು ಕೂಡ ಒಳ್ಳೆಯ ಗುಣಮಟ್ಟದ ವೆಂಟಿಲೇಟರ್ಸ್ ಅಲ್ಲ. PM ಕೇರ್ಸ್ ಫಂಡ್ ಯಾವ ರೀತಿಯಾಗಿ ದುರುಪಯೋಗ ಆಗಿದೆ ಅದು ಕೂಡ ಒಂದು ದೊಡ್ಡ ಇಶ್ಯೂ ಕರಪ್ಷನ್ನಲ್ಲಿ. ಒಂದು ಕಾನೂನಿನ ಪ್ರಕಾರ ಸರಿಯಾದ ತನಿಖೆಗಳು ಮತ್ತು ಕ್ರಮಗಳಾಗಬೇಕು. PPE ಕಿಟ್ನಲ್ಲಿ 300 ರೂಪಾಯಿಗೆ ಸಿಕ್ಕೋದು 3,000 ರೂಪಾಯಿ ಚೈನಾದಿಂದ ತಂದಿದ್ದಾರೆ. ಅದರಲ್ಲಿ ಒಂದು 14 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಹೇಳಿ, ಆಮೇಲೆ ಆಕ್ಸಿಜನೇಟರ್ಸು ನೂರಾರು ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಹೇಳಿ ಅವರ ವರದಿನಲ್ಲಿ ಬರ್ತಾ ಇದೆ. ಕ್ಯಾಬಿನೆಟ್ ಇಲ್ಲಿ 2 ಪಾರ್ಟ್ ಇದೆ. ಒಂದು, ಈ ಥರದ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಅದರ ಲಾಭವನ್ನು ಪಡೆಯುವ ಕಟುಕರು ಎಲ್ಲ ಕಡೆ ಇರ್ತಾರೆ. BJP, ಕಾಂಗ್ರೆಸ್ಸು ಅಥವಾ ಇನ್ನೊಂದು ಪಕ್ಷ ಅಲ್ಲದೆ ಬೇರೆ ಕಡೆ ಅಂತ ಅಲ್ಲ, ಎಲ್ಲ ಕಡೆ ಇರ್ತಾರೆ ಅದ್ರ ಲಾಭ ಪಡೆಯೋದು. ಹಬ್ಬ ಬಂದ ತಕ್ಷಣ ಬಸ್ ಚಾರ್ಜ್ ಯಾಕೆ ಅಪರೈಸ್ ಮಾಡ್ತಾರೆ? ಅದು ಹಂಗೆ ಅದು ಇರುತ್ತೆ. ಕೋವಿಡ್ ಟೈಮಲ್ಲಿ ದೇರ್ ವರ್ ಲಾಟ್ ಆಫ್ ಸಪ್ಲೈ ಮೆಟೀರಿಯಲ್ಗಳಿಗೆ ಇರಲೇ ಇಲ್ಲ. ಐ ವಿಲ್ ಗಿವ್ ಯು ಒಂದು ಕ್ಲಾಸಿಕ್ ಎಕ್ಸಾಂಪಲ್. ನಂಗೆ ಗೊತ್ತಿಲ್ಲ ಇಲ್ಲಿ ಏನಾಗಿದೆ ಅಂತ, ಬಿಕಾಸ್ ನೀನು ವರದಿ ನನಗೆ ಕಳಿಸ್ಕೊಟ್ರೆ ನಾನು ಓದ್ತೀನಿ, ನಾವು ಓದ್ತೀನಿ, ಹೇಳ್ತೀನಿ. ಇದು ನಮಗೆ ಗೊತ್ತಾಗಿದ್ದೇ ಹೇಳೋದು ನಾವು. ಮಾಸ್ಕ್ 10 ರೂಪಾಯಿ ಇದ್ದಿದ್ದು 100 ರೂಪಾಯಿ ಆಗ್ಬಿಡ್ತು ಬೇಕಾರೆ ಆಗ. ಅಂದರೆ ಅದ್ಯಾವುದೋ ಅದು N3 ಸರ್ಜಿಕಲ್ ಮಾಸ್ಕ್ ಇಲ್ವೇ ಇಲ್ಲ, ಸಿಗ್ತಾ ಇರಲಿಲ್ವಲ್ಲ. ಹಾಗೆ ಕೆಲವು ಮೆಟೀರಿಯಲ್ಸ್ಗೆ ದೇರ್ ವಾಸ್ ಎ ಶಾರ್ಟ್ ಸಪ್ಲೈ ಆ್ಯಂಡ್ ನಮ್ಮ ದೇಶದಲ್ಲಿ ಇರಲಿಲ್ಲ. ಫಾರ್ ಎಕ್ಸಾಂಪಲ್ PPE ಕಿಟ್ಟನ್ನು ನಮ್ಮ ದೇಶದಲ್ಲಿ ಮಾಡೋಕ್ಕೆ ನಮಗೆ ತಾಕತ್ತೇ ಇರಲಿಲ್ಲ, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಆ ಪ್ರಮಾಣದಲ್ಲಿ. ಕಮ್ ಟು ವೆಂಟಿಲೇಟರ್ಗೆ ಬನ್ನಿ. ವೆಂಟಿಲೇಟರ್
ನನಗೆ ಗೊತ್ತಿರುವ ಒಂದು ಪ್ರಕರಣದಲ್ಲಿ ಮೈಸೂರಿನ ಉದ್ಯಮಿಯೊಬ್ಬರು ಅಂಡರ್ ಲೈಸೆನ್ಸ್ ಮಾಡಿದ್ರು ಅದನ್ನು ಪಾಪ. ಟ್ರಮಂಡಸ್ಲಿ ಸೀರಿಯಸ್ ಆ್ಯಂಡ್ ಎ ಸಿನ್ಸಿಯರ್ ಫೆಲೋ ಅವರು. ಹೌದು. ಇದು ಯಾವ ವೆಂಟಿಲೇಟರ್ ನನಗೆ ಗೊತ್ತಿಲ್ಲ, ಬಟ್ ಆಗ ನನಗೆ ಅವಾಗೆಲ್ಲರೂ ಹೇಳಿದ್ದು ದೋಸ್ ವೆಂಟಿಲೇಟರ್ಸ್ ಆರ್ ಗ್ರೇಟ್ ಆ್ಯಂಡ್ ಗುಡ್ ಅಂತ. ಯಾವುದು ಆ ಮೈಸೂರಿಂದ ಆಗಿದ್ದಿದ್ದು. ಅವರು ಅಂಡರ್ ಲೈಸೆನ್ಸಲ್ಲಿ ಮಾಡಿದ್ದೋ ಅಥವಾ ಏನೋ ಒಂದು ಮಾಡಿದ್ರು ಅವ್ರ ಹತ್ರ. ಹಾಗಿದ್ದಾಗ ಆವಾಗ ವೆಂಟಿಲೇಟರ್ಗಳು ಸಿಕ್ಕರು ಸಾಕಾಗಿತ್ತು, ನಿಜ. ಸಪ್ಲೈ ನಾನು ಮಾತಾಡ್ತಿರೋದು ಪರಿಸ್ಥಿತಿ ಹಾಗಿತ್ತು. ಹಾಗಾಗಿ ದಿ ಸ್ಟೇಟ್ ಹ್ಯಾಸ್ ಟು ಬಿ ಲಿಟ್ಲ್ ಮೋರ್ ಕ್ಲಿಯರ್. ಸರ್ಕಾರದ ಯೋಜನೆಗಳ ಥರನೇ ಮಾತಾಡ್ಬಿಡಿ, ಪ್ರಾಪರ್ ಕ್ಲಾರಿಟಿ ಬೇಕಿದ್ದಕ್ಕೆ. ಸುಮ್ಮನೆ ನಿಮ್ಮ ರಾಜಕೀಯ ತೇವಲ್ಗಳು ಇದಲ್ಲ ಹಂಗಾಗ್ಬಿಡಿ ಆಗಿರ್ಬೋದು, ನಾನು ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ನನಗೆ ಗೊತ್ತಿಲ್ಲ. ಸ್ಪೆಸಿಫಿಕ್ ಆಗಿ ಇದರಲ್ಲಿ ಇಷ್ಟು ಅನ್ನೋದ್ರ ಬಗ್ಗೆ ಅಂತ ಕಾಣಿಸುತ್ತಿದೆ. ಇದು ಏನಾಗಿದೆಯೋ ಬಿಟ್ಟಿದೆಯೋ ಪಟ್ಟಿ ಮಾಡು, ತನಿಖೆ ಕೊಡು, ಇಷ್ಟೇ ಆಗಿದೆ. ಎಸ್ ಅಲ್ಲ, ನಾನು ನಮ್ಮ ವೆಂಟಿಲೇಟರ್ಗೆ ಒಂದಕ್ಕೆ ಮಾತ್ರ ಹೇಳಿದ್ದು, ಬಿಕಾಸ್ ದಿನೇಶ್ ಸೆಡ್ ದಿ ಆನರಬಲ್ ಹೆಲ್ತ್ ಮಿನಿಸ್ಟ್ರು ವಿ ಶುಡ್ ಕ್ರಾಸ್ ಚೆಕ್. ಅದು ಯಾವ ವೆಂಟಿಲೇಟರು ನಂಗೆ ಗೊತ್ತಿಲ್ಲ. ಒಂದು ವೆಂಟಿಲೇಟರ್ ನನಗೆ ಗೊತ್ತು, ಮೈಸೂರಿನಲ್ಲಿ ಆಗಿದ್ದಿದ್ದದು ಅವರಿಂದ. ಮತ್ತು ಅವ್ರ ಮೇಲೆ ಏನು ಪ್ರೆಷರ್ ಇತ್ತು, ವೆಂಟಿಲೇಟರ್ ಕೊಡ್ರಿ ವೆಂಟಿಲೇಟರ್ ಕೊಡ್ರಿ ವೆಂಟಿಲೇಟರ್ ಕೊಡ್ರಿ ಅಂತ. ಹೌದು, ನಿಭಾಯಿಸೋದು ಕಷ್ಟ. ಏನೋ ಲೆಟ್ಸ್ ಓಕೆ. ಹವಾಮಾನದಿಂದ ರೋಗಗಳು ಹೆಚ್ಚಾಗ್ತಿದೆ. ಇವತ್ತಲ್ಲಿ ಸುದ್ದಿ ಏನಪ್ಪ ಅಂದರೆ ಆತಂಕಕಾರಿಯಾಗಿ, ಏನು ಆತಂಕಕಾರಿ, ರಾಜ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ 250ಕ್ಕೂ ಹೆಚ್ಚು ಔಷಧಿಗಳ ಕೊರತೆ ಉಂಟಾಗಿದೆ. ಪರಿಣಾಮ ಜನಕ ಆಸ್ಪತ್ರೆ, ಖಾಸಗಿ ಮೆಡಿಕಲ್ ಶಾಪ್ ಹತ್ರ ಹೋಗ್ತಾ ಇದ್ದಾರೆ. ಎಲ್ಲ ಪಿತೂರಿ ಇದು. ಏನು ಪಿತೂರಿ ಸರ್? ಏನು ಪಿತೂರಿ? ಬಿಜೆಪಿ ಪಿತೂರಿ, ಮೆಡಿಸಿನ್ ಸಪ್ಲೈ ಮೋದಿ ಪಿತೂರಿ, ಬೇಡ ಟ್ರಂಪ್ ಪಿತೂರಿ, ಅವರು ಬಂದ್ಬಿಟ್ರ ಅಷ್ಟೇ ಹೇಳಿದ್ರೆ ಆಯಿತು. ಎಲ್ಲ ಇದೆ ಸ್ಟಾಕು, ಉರುಳಾಡ್ತಿದೆ. ಸುಮ್ಮನೆ ಗುಡಿಸಿ ಎಸಿತಾ ಇದ್ದೀವಿ ಅಷ್ಟೇ. ಅದಕ್ಕೆ ಅವ್ರು ಹೇಳ್ತಿರೋದೇನು ಟೆಂಡರ್ ಪ್ರಕ್ರಿಯೆ ವಿಳಂಬ ಅಂತೆ. ಅದಕ್ಕೆ ಹೆಲ್ತ್ ಮಿನಿಸ್ಟ್ರು ಕಡಿಮೆ ಪ್ರಮಾಣದ ತೆಗೆದುಕೊಳ್ಳೋದು ಔಷಧಿಗಳ ಟೆಂಡರ್ ಫೈನಲ್ ಆಗಿಲ್ಲ, ಸ್ಥಳೀಯವಾಗಿ ತೊಗೊಳ್ಳಿ ಅಂತ ಹೇಳಿದ್ದೀವಿ ಅಂತ. ಏನಕ್ಕೆ ಫೈನಲ್ ಆಗಿಲ್ಲ? ಏನು ಮಾಡ್ತಾ ಇದ್ದೀರಿ ಫೈನಲ್ ಮಾಡ್ಕೊಳ್ಳದೆ ಔಷಧಿ ವಿಚಾರದಲ್ಲಿ? ಇದೇನು ಬಿಲ್ಡಿಂಗ್ಗೆ ಇನ್ನೊಂದು 6 ತಿಂಗಳು ಬಿಟ್ಕೊಂಡ್ರು ಬಿಲ್ಡಿಂಗ್ ಏನಾಗಲ್ಲ ಅಪ್ಪ ಕಟ್ಲಿ ಏನಕ್ಕೆ? ಔಷಧಿ ವಿಚಾರದಲ್ಲಿ ಯಾಕಪ್ಪ? ಎಮರ್ಜೆನ್ಸಿ ವಿಷಯ. ನಂಗೆ ಗೊತ್ತಿಲ್ಲ, ಕಾಸಿದೆಯೋ ಇಲ್ವೋ ನಿಮ್ಮ ಹತ್ರ? ಅದಕ್ಕೆ ತಳ್ತಾ ಇರ್ಬೋದು. ಕೇಳ ಕಾಸೇನು ಕುಣಿತಾ ಇದೆ, ಸುಮ್ಮನೆ ಕುಣಿಯೋದಲ್ಲ, ಹರ್ಕೊಂಡು ಹೋಗ್ತಿದೆ. ಎಲ್ಲಿಗೆ ಅಂತ ಕೇಳಬಾರ್ದು ಯಾರು, ಹರ್ಕೊಂಡು ಹೋಗ್ತಿದೆ, ಅಷ್ಟು ದುಡ್ಡಿದೆ ಅಂತ. ಮತ್ತು ಏನಕ್ಕೆ ಒಂದು ಮೆಡಿಸಿನ್ಸ್ ಟೆಂಡರ್ಸ್ ಎಲ್ಲ ಟೈಮ್ ಬೌಂಡ್, ಸಪ್ಲೈ ಟೈಮ್ ಬೌಂಡಲ್ಲಿ ಆಗಬೇಕಲ್ವೇ? ಬೇರೆ ಯಾವುದೋ ಒಂದು ಯೋಜನೆ 1 ತಿಂಗಳೋ 2 ತಿಂಗಳೋ ಹಂಗೆ ಆದರೆ ದೇಶ ಬಿದ್ದೋಗಲ್ಲ ಇಲ್ಲಿ. ಹೌದು, ಇದನ್ನು ಡಿಲೇ ಮಾಡೋ ಅವಶ್ಯಕತೆ. ಇನ್ನು ಚಿತ್ರದುರ್ಗದ ಅದು ಹೇಳಿ ಮಾಡಿ, ಅದಿಲ್ವಾ ಪಿತೂರಿ ಹೇಳಿದ್ರೆ ಆಯ್ತಪ್ಪ, ಸುಲಭ ಅಷ್ಟೇ, ಮುಗೀತು ಕತೆ. ಕೇಳಿದ್ರೆ ಇನ್ನೂ ಒಂದು ಹೇಳ್ಬೋದು, ನಿಮ್ಮ ಟೈಮಲ್ಲಿ ಶಾರ್ಟೇಜ್ ಇರಲಿಲ್ವಾ ಮೆಡಿಸಿನ್ನು ಅಂದರೂ ಆಯಿತು ಬೇಕಾರೆ. ಇನ್ನು ಏನು ಕೇಳೋದು ಬೇಡ. ನಾಳೆ ಅವ್ರು ಬರಲಿ ಏನಾರು ಅಧಿಕಾರಕ್ಕೆ, ಅವರು ಹೇಳ್ತಾರೆ ನಿಮ್ಮ ಟೈಮಲ್ಲಿ ಇರಲಿಲ್ವಾ. ಆಯಿತು. ಇನ್ನು ಚಿತ್ರದುರ್ಗದ ಸರ್ಕಾರಿ BSc ನರ್ಸಿಂಗ್ ಕಾಲೇಜಿನಲ್ಲಿ 240 ವಿದ್ಯಾರ್ಥಿಗಳಿಗೆ ಇರೋದು ಬರೀ 2 ಕೊಠಡಿ. 4 ಬ್ಯಾಚ್ಗಳಲ್ಲಿ ಈ ವಿದ್ಯಾರ್ಥಿಗಳಿಗೆ 2 ಕೊಠಡಿಯಲ್ಲಿ ಪಾಠದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಈ ಬಗ್ಗೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಇದರಿಂದ ಮನನೊಂದಿರುವ ವಿದ್ಯಾರ್ಥಿಗಳು ಜಿಲ್ಲಾ ಸರ್ಜನ್ ಕಚೇರಿಗೆ ಮುತ್ತಿಗೆ ಹಾಕಿದ್ರು, ಅಗತ್ಯ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹಿಸಿದ್ರು. ಈಗ ಅಲ್ಲಿ 2 ರೂಮ್ ಇದೆ, ರೂಮ್ ಇಲ್ಲ, ವೈದ್ಯ ಮಂತ್ರಿ ಗಮನಕ್ಕೆ ತಂದುಬಿಟ್ರು. ಅವ್ರು ಏನು ಮಾಡಬೇಕು? ಎಲ್ಲಿ ವ್ಯವಸ್ಥೆ ಇದೆ ಅಲ್ಲಿಗೆ ಶಿಫ್ಟ್ ಮಾಡಿ. ಎಲ್ರಿ ಮಾಡ್ತಾರೆ? ಯಾಕೆ ಸರ್? ನೀವು ಒಳ್ಳೆ ಕತೆ. ಆಸ್ಪತ್ರೆ ನಡೆಸಕ್ಕೆ ಕಾಸಿಲ್ಲ ಇವ್ರ ಹತ್ರ. ಒಳ್ಳೆ ಕತೆಯಲ್ಲಿದ್ದೀರಿ ನೀವುಗಳು. ಇನ್ನೂ ಬಂದಿಲ್ಲ, ಬರುತ್ತೆ, ನೋಡ್ತಾ ಇರಿ. ನಾಳೆನೋ ನಾಳಿದ್ರೊಳಗಡೆನೋ ಟಿ ವಿಗಳಲ್ಲಿ ಕೆಳಗಡೆ ಇನ್ನೊಂದು ಶಾಕ್ ಬರುತ್ತೆ ನೋಡಿ. ನಾಳೆನೋ ನಾಳಿದ್ದ ಇರಬೇಕದು ಮೋಸ್ಟ್ಲಿ. ಇನ್ನೊಂದು ಶಾಕ್ ಜನಕ್ಕೆ. ಏನದು? ಜನಕ್ಕೆ ನೀರಾಯ್ತಾ, Yes. ಕರೆಂಟ್ ಆಯ್ತಾ, ಬಸ್ ಆಯ್ತಾ, ಇನ್ನೊಂದಾಯ್ತಾ, ಮತ್ತೊಂದಾಯ್ತಾ, ಇನ್ನೊಂದು ಶಾಕ್ ಬರುತ್ತೆ, ನೋಡ್ತಾ ಇರಿ. ಈಗ ನಾಳೆನೋ ನಾಳಿದ್ದ ಬರುತ್ತೆ. ಕಾಸಿಲ್ಲ, ಕವಡೆ ಇಲ್ಲ ಸರ್ಕಾರದ ಆಸ್ಪತ್ರೆ ನಡ್ಸಕ್ಕೆ ಇವ್ರ ಹತ್ರ. ಇನ್ನು ರೂಮ್ ಎಲ್ಲಿಂದ ಕಟ್ತಾರೆ ಮಿನಿಸ್ಟ್ರು ಪಾಪ? ಅವರಾದರೂ ಎಲ್ಲಿಂದ ಕಟ್ಟಬೇಕು? ಆಸಕ್ತಿ ಇರಬೇಕಲ್ಲ. ಮಕ್ಕಳ ಟೂಪಾಟಿನ ಹ್ಞೂ ಸರ್, ನೀವೆಲ್ಲ ಕ್ಲೋಸ್ ಆಗಿರಬೇಕು ಫ್ರೆಂಡ್ಶಿಪ್ಪಲ್ಲಿ ಅಂತ ಹಂಗೆ ಒಳಕಾಕಿದ್ದಾರೆ ಒಂದು ರೂಮಲ್ಲಿ. ನೆಲದ ಮೇಲೆ ಕೂತ್ಕೊಳ್ಳಿ. ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ನೀವು ಕ್ಲೋಸ್ ಆಗಿರಬೇಕು. ಅದಕ್ಕೆ ಹಂಗೆ ಹಾಕಿದ್ದಾರೆ. ಅವ್ರು ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಲೆಕ್ಕ ಹಾಕೊಳ್ಳಿ ನೀವು. ಅವ್ರ ತಾಳ್ಮೆ ಪರೀಕ್ಷೆ ಸರ್. ಎಷ್ಟು ಪ್ರೀತಿ ಇರಬೇಕು. ನೀವೆಲ್ಲ ಬೇರೆ ಬೇರೆ ಆಗಿಬಿಡಬಾರ್ದು. ಕ್ಲೋಸ್ ಆಗಿರಬೇಕು, ಅಂಟ್ಕೊಂಡಿರಬೇಕು ಫ್ರೆಂಡ್ಶಿಪ್ಪಲ್ಲಿ ಯಾವಾಗಲೂ.
ಆ ಟೈಪ್ಗೆ ಹಂಗೆ ಮಾಡಿದ್ದಾರೆ ಅಂತ ಅಂದ್ಕೊಳ್ರಪ್ಪ. ಎಲ್ಲನೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಮತ್ತೆ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಆಯ್ತು, ಹೆಚ್ಚಿಗೆ ಮಾತಾಡಿದ್ರೆ ನಾವು ಕೇಳ್ತೀವಿ. ಹಿಂದೆ ಇರಲಿಲ್ವಾ ಕೊಠಡಿ ಇದು, ಯಾಕೆ ಹೇಳಿ ಆಕೆ ಕೇಳಿಲ್ಲ ಅಂತ ಕೇಳ್ತೀವಿ ಅಷ್ಟೇ. ಟ್ರಂಪು ಅಮೆರಿಕಾದಲ್ಲಿ ಕ್ರಿಸ್ ರೈಟ್ ಅಂತ ಒಬ್ಬರು ಲಿಬರ್ಟಿ ಎನರ್ಜಿ ಸಂಸ್ಥೆ ಅದರ CEO ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಇಂಧನ ಕಾರ್ಯದರ್ಶಿ ಮಂತ್ರಿಯಾಗಿ. ಮಂತ್ರಿ ಅಲ್ಲ, ಅಲ್ಲೆಲ್ಲ ಕಾರ್ಯದರ್ಶಿ ಅಂತಾರೆ. ಕಾರ್ಯದರ್ಶಿಯಲ್ಲಿ ಓಕೆ, ನಮ್ಮಲ್ಲಿ ಥರ ಮಿನಿಸ್ಟರ್ ಅಂತಿಲ್ಲ, ಅಲ್ಲಿ ಕಾರ್ಯದರ್ಶಿ ಆಗ್ತಾರೆ ಏನೇ. ಸೊ ಈಗ ಅದಕ್ಕೆ ತೈಲದ ಲಾಬಿ ಇರ್ಬೋದು ಅಂತೆಲ್ಲ ಜನದ ಚರ್ಚೆ ಅಂತೆ. ಅವ್ರಿಗೆ ಅನುಭವ ಇಲ್ಲ, ಈಗ ಹಾಗೆ ಹೀಗೆ ಅಂತೆಲ್ಲ ಫುಲ್ಲು ಚರ್ಚೆ. ನೀವು ಯಾರು ಏನು ಚರ್ಚೆ ಮಾಡಿದ್ರೇನಪ್ಪ, ಜನ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ, ಅವ್ರು ನಿರ್ಧಾರ ತಗೋಬೋದು. ಹೌದಾ? ಈಗ ನಮ್ಮ ದೇಶದಲ್ಲಿ ಉದ್ಯಮಿಗಳನ್ನ ಹೇಗೆ ನಡೆಸ್ಕೋತಾರೆ ಅನ್ನೋದು ಆ ರಾಜಕಾರಣಿಗಳಿಗೆ ಗೊತ್ತು. ಹೌದು, ತಮ್ಗಾಗದೇ ಇದ್ರೆ ಅವನನ್ನೇ ಬೇಕಂಡು ಓಡಾಡೋದು. ಹೌದು, ಹಂಗೆ ಎಲ್ಲ ಸರಿ. ಅಲ್ಲಿ ಉದ್ಯಮಿನೇ ಕರೆದು ಅಧಿಕಾರದ ಕೀ ಕೊಡ್ತಾವ್ರೆ. ಅಲ್ಲಿ ಎಷ್ಟು ಡಿಫ್ರೆನ್ಸ್. ಉದ್ಯಮಿನೇ. ಎಲಾನ್ ಮಸ್ಕ್ ಏನು ಉದ್ಯಮಿ ಅಲ್ವೇ? ಹೌದು, ಇವರು ಕ್ರಿಸ್ ರೈಟ್ ಏನು ಉದ್ಯಮಿ ಅಲ್ವೇ? ಇನ್ನೊಬ್ರು ಯಾರನ್ನೋ ಹಾಕಿದ್ದಾರೆ, ಎಲ್ಲರೂ ಅಲ್ಲೇ ಅಲ್ಲಿ ಕೊಡ್ತಿದ್ದಾರೆ. ನಮ್ಮಲ್ಲಿ ಕೀ ಕೊಟ್ಟಿಲ್ಲ, ಆದರೂ ಬಿಸ್ಕೊಂಡು ಓಡಾಡ್ತಿರ್ತಾರೆ. ಜೊತೆಲಿದ್ರು. ಎಸ್. ತಿರುಪತಿ ತಿಮ್ಮಪ್ಪನ ಭಕ್ತರಿಗೆ ಟಿಟಿಡಿ ಗುಡ್ ನ್ಯೂಸ್ ಕೊಡ್ತಾ ಇದೆ. ಇನ್ನು ಮುಂದೆ ಕೇವಲ 2-3 ಗಂಟೆಯಲ್ಲಿ ಸಾಮಾನ್ಯ ಭಕ್ತರಿಗೆ ದರ್ಶನದ ವ್ಯವಸ್ಥೆ ಆಗುವಂತೆ ನೋಡ್ಕೊಳ್ತಾ ಇದ್ದಾರೆ. ಟಿಟಿಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ಯ ಧರ್ಮೀಯರ ನೌಕರರಿಗೆ VRS ತೆಗೆದುಕೊಳ್ಳುವಂತೆ ಸೂಚನೆಯನ್ನ ಕೊಡಲಾಗಿದೆ. VRS ತಗೊಳ್ಳೋದು ಅಥವಾ ಬೇರೆ ಇಲಾಖೆಗೆ ವರ್ಗ ಮಾಡ್ತೀವಿ ಅಂದಿದ್ದಾರೆ, ಏನೋ ಒಂದು ಅಂದಿದ್ದಾರೆ. ಬಟ್ ಅದು ಮುಂದೆ ಆಗದಂಗೆ ನೋಡ್ಕೋಬೇಕು, ಮತ್ತೆ ಆಗಬಾರ್ದು ಅಷ್ಟೇ. ಹೌದು, ಇಲ್ಲಿಗೆ ಮುಗಿಬೇಕದು ಟಿಟಿಡಿಗೆ ನಾನು ಹೇಳ್ತಿರೋದು. ಎಸ್ ಸರ್, ಅದು ಹೆಂಗಾಗತ್ತೆ ಅಂತ. ಅದ್ರ ನಂಬಿಕೆ ಇದ್ದವ್ರಿಗೆ ಮಾತ್ರ ಅಲ್ಲಿ ಪ್ರವೇಶ. ಎಕ್ಸಾಕ್ಟ್ಲಿ, ಅದು ಹೆಂಗಾಗತ್ತೆ. ರಾಜ್ಕೋಟ್ನಲ್ಲಿ ಮಹಿಳೆಯೊಬ್ಬರು ಬೈಕಲ್ಲಿ ಮಗುನ ಕೂರಿಸ್ಕೊಂಡು ಫುಡ್ ಡೆಲಿವರಿ ಮಾಡ್ತಾರಂತೆ ಆನ್ಲೈನ್ದು. ಹೋಟೆಲ್ ಮ್ಯಾನೇಜ್ಮೆಂಟ್ ಕೆಲಸ ಮುಗಿಸಿದ ಮಹಿಳೆಗೆ ಕೆಲಸದ ಜೊತೆ ಮಗನು ನಿಭಾಯಿಸೋದು ಕೆಲಸ, ಹಂಗಾಗಿ ಮಗುನ ಇಟ್ಕೊಳ್ಳೋದಂತೆ, ಫುಡ್ ಕೊಡೋದು ಕಳೆದ ತಿಂಗಳಿಂದ ಮಾಡ್ತಾ ಇದ್ದಾರಂತೆ. ಈಗ ವೈರಲ್ ಯಾರೋ ವೀಡಿಯೋ ತೋರಿಸ್ಬಿಟ್ಟು ವೈರಲ್ ಮಾಡಿದ್ದಾರೆ. ಅಲ್ಲಿ ಹೆಲ್ಮೆಟ್ ರೂಲ್ ಇಲ್ವಾ ಆ ರಾಜ್ಯದಲ್ಲಿ? ಗೊತ್ತಿಲ್ಲ ನನಗೆ, ಇದೆಯೋ ಇಲ್ವೋ. ಆಕೆ ತಾನು ತನ್ನ ಮಗುನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಅಲ್ಲಿ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ರೂಲ್ಸು. ಹಾಕೊಳ್ಳೋದು ಉತ್ತಮ. ಎಸ್, ಇದು ತಗೊಳ್ಳೋಣ ಸುದ್ದಿ. ಗುಜರಾತ್ನಲ್ಲಿ ರ್ಯಾಗಿಂಗ್ ಭೂತಕ್ಕೆ MBBS ವಿದ್ಯಾರ್ಥಿಯೊಬ್ಬ ಬಲಿಯಾಗಿದ್ದಾನೆ. ಧಾರಾಪುರ್ ಪಠಾಣಲ್ಲಿರುವಂತಹ JMERS ಮೆಡಿಕಲ್ ಕಾಲೇಜ್ನ ಮೊದಲ ವರ್ಷದ ವಿದ್ಯಾರ್ಥಿ ಅನಿಲ್ನನ್ನ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಎಲ್ಲ ರ್ಯಾಗಿಂಗ್ ಮಾಡಿದ್ದಾರೆ. ಸುಮಾರು 3 ಗಂಟೆ ಬಿಸಿಲಲ್ಲೇ ಕಾಯಿಸಿದ್ದಾರೆ. ನಂತರ ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ರು, ಸಾವನ್ನಪ್ಪಿದ್ದಾನೆ. ತಂದೆ ತಾಯಿಗಳು ಏನು ಕನಸಿಟ್ಕೊಂಡಿದ್ರು ಏನು.